ದಿವಸ ಹೇಳಿದ್ರು, ಇಲ್ಲ ಹರಟೆ ಬೇಡ, ಸಂಗೀತಕ್ಕೆ ಶುರು ಮಾಡೋಣ. ಶುರು ಆಯ್ತು. ಒಂದೊಂದು ರಾಗದ ಪರಿಚಯ ಮಾಡಿಸ್ಕೊಟ್ರು. ಆಮೇಲೆ ಜೋಡು ರಾಗಗಳನ್ನ ಹೆಂಗೆ ಹಾಡ್ಬೇಕು. ಆಮೇಲೆ ಅವರು ಅದ್ಭುತ ಹಾಡೋರು, ಒಳ್ಳೆ ಪಂಡಿತರು. ಧ್ವನಿ ಹಾಡ್ಲಿಕ್ಕೆ ಅವ್ರು ಹಾಡ್ಲಿಕ್ಕೆ ಕೇಳ್ಕೋತ ಕೂಡ್ಬೇಕು ಅನಿಸ್ತಿತ್ತು ಅಂತ. ಆಮೇಲೆ ಕೆಲವೊಂದೆಲ್ಲ ಟ್ರಿಕ್ಸ್ ನನಗೆ ಹೇಳ್ಕೊಟ್ರು. ಆಮೇಲೆ ಹೌ ಟು ಕಂಪೋಸ್ ದ ಸಾಂಗ್ ಅವನ್ನೆಲ್ಲ ನನಗೆ ಹೇಳ್ಕೊಟ್ರು. ಗಿಳಿಗೆ ಹೇಳ್ದಂಗೆ ಹೇಳಿದ್ರು. ಅವ್ರಿಗೆ ಕನ್ನಡ ನೆಟ್ಟಿಗೆ ಬರ್ತಿದ್ದಿಲ್ಲ, ನನಗೆ ಮರಾಠಿ ನೆಟ್ಟಿಗೆ ಬರ್ತಿದ್ದಿಲ್ಲ. ಆದರೆ ಅವರು ನನಗೆ ಮರಾಠಿ ನನಗೆ ಕಲ್ಪನೆ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರಿಗೆ ಮಾತ್ರ ಕನ್ನಡ ನನ್ನ ಸಹವಾಸದಿಂದ ಬಂತು. ಆಮೇಲೆ ಅವರು ಕೆಲವೊಂದು ಹಾಡುಗಳನ್ನು ಭಾಳ ಚಂದ ಹಾಡ್ತಿದ್ರು. ಅವ್ರಿಗೆ ಸೇರಿ ಕೆಲವೊಂದು ಹಾಡುಗಳು, ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ, ಇದು ಭಾಳ ಚಂದ ಹಾಡ್ತಿದ್ರು ಕೆಲವೊಂದು ಹಾಡಿದ ಮೇಲೆ. ಆಮೇಲೆ ರಾಜ್ಕುಮಾರ್ ಹಾಡಿದ್ದು ಒಂದು ಭಾಳ ಹಾಡ್ತಿದ್ರು. ಕರಮುಗಿವೆ ಗುರುರಾಯ ನೀ ಹರಸಬೇಕು, ವರವಂದ ಬೇಡುವೆನು ನೀಡಲೇಬೇಕು, ಕರಮುಗಿವೆ ಗುರುರಾಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿ ಇದು ಭಾಳ ಚಂದ ಹಾಡ್ತಿದ್ರು. ಆದ್ರೆ ಅವರ ಸಂಗೀತ ಪ್ರಭಾವ ಮಾತ್ರ ನನ್ನ ಮೇಲೆ ಭಾಳ. ಅವ್ರ ನಾಟ್ಯಗೀತೆಗಳನ್ನು ಅದ್ಭುತವಾಗಿ ಹಾಡೋರು. ರಾಗದಿಂದ ರಾಗಕ್ಕೆ ಬರೋದು ಅವೆಲ್ಲ ಅವ್ರ ಸಹವಾಸದಿಂದ ನಾನು ಕಲಿತು. ಕೆಲವೊಂದು ರಾಗಗಳು ಹಿಂಗೆ ರಾಗಗಳ ಪರಿಚಯ ಮಾಡಿಸಿದ್ರು. ಆಮೇಲೆ ಒಂದು ರಾಗ ನಡೆದ ಇನ್ನೊಂದು ರಾಗ ಹೆಂಗೆ ಮಿಕ್ಸ್ ಮಾಡಬೇಕು ಅಪ್ರಾಪ್ರಿಯೇಟ್ ಆಗಿ, ಹೆಂಗೆ ಬೇಕಂದ್ರೆ ಹುಚ್ಚುತ್ತಾಕರಲ್ಲ, ಈ ರಾಗಕ್ಕೆ ಇದು ಸೂಟ್ ಆಗ್ತದೆ ಅಂದ್ರೆ ಆ ರಾಗನ ಮಿಶ್ರ ಮಾಡಲಿಕ್ಕೆ ಅದನ್ನೆಲ್ಲ ಕೆಲಸ ಗಿಳಿಗೆ ಹೇಳೋದಂಗೆ. ಅಂದ್ರೆ ಇಲ್ಲಿ ನಿಮ್ಮ ಕಂಪೋಸಿಷನ್ ಒಳಗೂ ಒಂದೇ ಥರದ ಹಾಡು ಕೇಳಿಸೋದಿಲ್ಲ ನಮಗೆ. ಇಲ್ಲ, ಬೇರೆ ಅಂದ್ರೆ ಏನೋ ಹಾಡ್ತಾರ ಅಂದ್ರೆ ಇನ್ನೊಂದೇನೋ ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಒಂದು ಒಂಥರ ಫ್ಲೇವರ್ ಅಂತಾರಲ್ಲ, ಹಾಡಿನ ಫ್ಲೇವರ್ ನಮಗೆ ಸಿಗ್ತದೆ. ಅದಕ್ಕೆ ಇವರೇ ಪ್ರಭಾವ ಅಂತ. ಹೌದೌದು. ಆಮೇಲೆ ಕೆಲವೊಂದು ಸಂಗೀತಗಾರರ ಪ್ರಭಾವ